People keep asking if I'm back, and I haven't really had an answer. But now, yeah, I'm thinking I'm back. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು ಅಪ್ಪ ಬಂದ. Finally, Bhairathi Ranagal release ಆಯಿತು and I was excited for this and it was a very good movie compared to all the other movies. ಈಗ ರೀಸೆಂಟಾಗಿ ರಿಲೀಸ್ ಮಾಡಿದ್ರು ಲೆಕ್ಕ ನೋಡಿದ್ರೆ, ಬಿಕಾಸ್ ಎಲ್ಲ ಅಷ್ಟು ದೊಡ್ಡ ಬಿಲ್ಡಪ್ ಕೊಡ್ತಾರೆ, ಒಳಗಡೆ ಏನು ಇರ್ತಿರ್ಲಿಲ್ಲ, ಒಂದು ಕತೆ ಇರ್ತಿರ್ಲಿಲ್ಲ, ಒಂದು ಇದಿರ್ತಿರ್ಲಿಲ್ಲ, ಸುಮ್ಮನೆ ಸ್ಕ್ರೀನ್ ಪ್ಲೇ ಆಟ ಆಡೋಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ದಿಸ್ ಮೂವಿ ಈಸ್ ಡೆಫಿನೆಟ್ಲಿ ವರ್ತ್ ಇಟ್. ಫ್ಯಾಮಿಲಿ ಜೊತೆ ನೋಡ್ಬೋದು, ಇಲ್ಲಿ ಯಾವುದೋ ಆ ಥರ ಅಬ್ಯೂಸಿವ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿಲ್ಲ. ಭೈರತಿ ರಣಗಲ್ ಈಸ್ ನಥಿಂಗ್ ಬಟ್ ಮಫ್ತಿ ಏನಿತ್ತು ಅದರದ್ದು ಪ್ರೀಕ್ವಲ್. ಸೊ ಮಫ್ತಿ ನೋಡೋದು ಇಂಪಾರ್ಟೆಂಟು, ನೋಡಿಲ್ದೇ ಇರೋರು ಮಫ್ತಿ ನೋಡಿ ಆಮೇಲೆ ಭೈರತಿ ರಣಗಲ್ ನೋಡಿ. ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಕೆಲವು ಒಂದೊಂದು ಕ್ಯಾರೆಕ್ಟರ್ಗಳು ರೀಅಪಿಯರ್ ಆಯ್ತಾರೆ, ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. ಅಥವಾ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇಟ್ಸ್ ಓಕೆ, ದೆನ್ ಯು ಕ್ಯಾನ್ ಡೈರೆಕ್ಟ್ಲಿ ವಾಚ್ ಮಫ್ತಿ ಆಫ್ಟರ್ ದಿಸ್. ಬಟ್ ಅಗೇನ್ ಕನ್ಫ್ಯೂಷನ್ ಬೇಡ ಅನ್ನೋದಾದರೆ ಯು ಕ್ಯಾನ್ ವಾಚ್ ಮಫ್ತಿ ಫಸ್ಟ್ ನೋಡಿ ಆಮೇಲೆ ಭೈರತಿ ರಣಗಲ್ನ ನೋಡ್ಬೋದು. ಸೊ ಆ ಎಲಿವೇಶನ್ಸು, ಆ ಬಿಲ್ಡಪ್ಪು ನೈಸ್. ಫಸ್ಟ್ ಹಾಫು ಸ್ಲೋ ಇರೋದು ರೀಸನ್ ಇದೆ, ಇಟ್ಸ್ ನೆಸೆಸರಿ. ಯಾಕೆಂದರೆ ಆ ಸ್ಲೋನೆಸ್ ಇರಬೇಕು, ಯಾಕೆಂದರೆ ಅದು ಕ್ಯಾರೆಕ್ಟ್ರು ಟ್ರಾನ್ಸಿಷನ್ ಆಗಬೇಕು. ಒಳ್ಳೆಯ ವ್ಯಕ್ತಿ ಅದು ಹೆಂಗೆ ರಾಕ್ಷಸನಾಗಿ ಕನ್ವರ್ಟ್ ಆಯ್ತಾನೆ ಅನ್ನೋಗ ಆ ಪೀರಿಯಡ್ ಆಫ್ ಟೈಮ್ ಪರ್ಫೆಕ್ಟಾಗಿ ತೋರಿಸೋರೆ ಫಸ್ಟ್ ಹಾಫು. ಸೆಕೆಂಡ್ ಹಾಫು ಸ್ವಲ್ಪ ನನಗೆ ಫಾಸ್ಟ್ ಅನ್ನಿಸ್ತು, ಬಿಕಾಸ್ ಐ ವಾಂಟೆಡ್ ಹಿಮ್. ಯಾಕೆ ಅಂತಂದರೆ ಸ್ಪಾಯ್ಲರ್ಸ್ ಇಲ್ಲ, ಅದು ಮಫ್ತಿ ಪಿಕ್ಚರ್ ನೋಡಿದವ್ರಿಗೆ ಗೊತ್ತಿರುತ್ತೆ ದಟ್ ಅವನವ್ರ ತಂಗಿ ಗಂಡನ್ನ ಸಾಯಿಸ್ತಾನೆ. ಏನಕ್ಕೆ ಅನ್ನೋದು ನಿಮಗೆ ಅದು ಪಿಕ್ಚರ್ ಗೊತ್ತಾಗುತ್ತೆ. ಬಟ್ ಅವ್ರ ಮಧ್ಯದಲ್ಲಿ ಅಷ್ಟಾಗಿ ಬಾಂಡಿಂಗ್ ಕಾಣಿಸ್ಲಿಲ್ಲ ನನಗನ್ಸೋ ಪ್ರಕಾರ, ಬಿಕಾಸ್ ತುಂಬ ಫಾಸ್ಟಾಗಿ ಹೋಗುತ್ತೆ ಪಿಕ್ಚರು ಸೆಕೆಂಡ್ ಹಾಫಲ್ಲಿ, ಅವಾಗ ಬಾಂಡಿಂಗ್ ಕಾಣಿಸ್ತಿಲ್ಲ. ಅದು ಬಿಟ್ಟರೆ ಇದೊಂದು ಏನೂ ಇರಲ್ಲ, ಇದಿಲ್ಲ. ನನಗೊಂಚೂರು ಬಾಂಡಿಂಗ್ ಇರಬೇಕಿತ್ತು. ದೆನ್ ಅವಾಗ ಅವ್ನು ಸಾಯಿಸ್ಬೇಕಾದ್ರೆ ಒಂದು ನಮಗೆ ಎಮೋಷನ್ ಕನೆಕ್ಟ್ ಆಗಬೇಕಾಗಿತ್ತು, ಅದು ಕನೆಕ್ಷನ್ ಕಾಣಲಿಲ್ಲ ಅವ್ನ ತಂಗಿ ಗಂಡನ ಸಾಯಿಸ್ಬೇಕಾದ್ರೆ. ಬಟ್ ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ಭೈರತಿ ರಣಗಲ್. ಇದು ಮಫ್ತಿ ಬೇರೆ, ಮಫ್ತಿ ಬಂದ್ಬಿಟ್ಟು ಬೇರೆ ಆ್ಯಂಗಲಿಂದ ಭೈರತಿ ರಣಗಲ್ ಹೆಂಗೆ ಕಾಣ್ತ ಅಂತ. ಇದು ಭೈರತಿ ರಣಗಲ್ ಆಗಿ ಹೆಂಗೆ ಕಾಣಿಸ್ತಾನೆ ಅನ್ನೋದು ಒಂದು ಸಿಂಪಲ್ ಟೇಕ್ ಮಾಡ್ಬಿಟ್ಟು ತೋರಿಸಿರೋದು. ಓವರ್ ಆಲ್ ಮೂವಿ ಚೆನ್ನಾಗೇ ಇದೆ. ಸೊ ಪ್ರೀಕ್ವಲ್, ಆ ಸೀಕ್ವಲ್ ನೆಕ್ಸ್ಟ್ ಇರೋದು ಮಫ್ತಿದು ನೆಕ್ಸ್ಟ್ ಸೀಕ್ವಲ್ ಬೇರೆ ಬರುತ್ತೆ ಅಂತ ಹೇಳ್ತಾರೆ. ಬರಲಿ, ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್ ಆಲ್ಸೋ. ಪ್ಲೀಸ್ ಇಂಥ ಮೂವಿಗಳನ್ನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು. ಅದು ಬಿಟ್ಬಿಟ್ಟು ಯಾವುದಾದೋ ಪಿಕ್ಚರ್ ಅಷ್ಟೊಂದು ಕೋಟಿ ಹಾಕ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾರೆ, ಒಳಗಡೆ ಏನು ಇರೋಲ್ಲ. ನಾಳೆ ದಿನ ಈ ಪಿಕ್ಚರ್ಗೆ ವ್ಯಾಲ್ಯೂ ಜಾಸ್ತಿ ಬಂದಾಗ ಇದಕ್ಕೆ ನೀವು ಸಪೋರ್ಟ್ ಮಾಡಬೇಕು, ವ್ಯಾಲ್ಯೂ ಬರೋ ಥರ ಮಾಡಬೇಕು, ಇದು ಪ್ಯಾನ್ ಇಂಡಿಯಾ ಲೆವೆಲ್ ಹೋಗಬೇಕು. ಎಲ್ಲರೂ ಮಫ್ತಿ ನೋಡೋರು ತಾನೆ ಹೆಂಗಿತ್ತು ಪಿಕ್ಚರ್, ಅದು ಅದೇ ಲೆವೆಲಲ್ಲಿ ಐತೆ ಇದು ಪಿಕ್ಚರು. ಅಂದರೆ ಮಫ್ತಿ ಯಾವ ಲೆವೆಲ್ ಐತೆ ಇದು ಅದೇ ಲೆವೆಲಲ್ಲಿ ಐತೆ. ಇದು ಸಪೋರ್ಟ್ ಮಾಡಬೇಕು ನೀವೆಲ್ಲ ಸೇರ್ಕೊಂಡು. ಸಪೋರ್ಟೇ ಮಾಡಲ್ಲ ಅಂದರೆ ಏನು ಕತೆ? ಇದು ಎಷ್ಟು ದಿವಸ ಆಗಿತ್ತು ಗೊತ್ತೈತ್ರ ಒಳ್ಳೆ ಪಿಕ್ಚರ್ ನೋಡಿ. ಡೆಫಿನೆಟ್ಲಿ ಇಟ್ಸ್ ವರ್ತ್ ಇಟ್. ಶಿವರಾಜ್ ಕುಮಾರ್ ನೇಲ್ಡ್ ಇಟ್, ಸಕ್ಕತ್ತಾಗಿ ಮಾಡೋರು ಮಾತ್ರ ಪಿಕ್ಚರ್ನ. ಅವ್ರ ಥರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಯಾರು ಮಾಡೋಕ್ಕಾಗಲ್ಲ ಈ ಪಿಕ್ಚರ್ಗೋಸ್ಕರ. ಯಾಕೆಂದರೆ ಎರಡು ಶೇಡ್ ಇದೆ. ಒಂದರಲ್ಲಿ ತುಂಬ ಫಸ್ಟ್ ಹಾಫಲ್ಲಿ ಸ್ವಲ್ಪ ಒಳ್ಳೆಯವರಾಗಿರಬೇಕು, ಯಾಕೆಂದರೆ ಅದು ಟ್ರಾನ್ಸಿಷನ್ ಪೀರಿಯಡು. ಅವ್ರ ಲೈಫ್ನ ಹೆಂಗೆ ಬೇರೆಯವರು ತುಳಿಯೋಕ್ಕೆ ಟ್ರೈ ಮಾಡ್ತಾರೆ, ಅವಾಗ ನಾನು ತುಳಿಸ್ಕೊಳ್ಳೋದ್ಮೇಲೆ ನಾನೇ ತುಳಿತೀನಿ ಅನ್ನೋ ಥರ ಚೇಂಜ್ ಆಗ್ತಾರಲ್ಲ, ಆ ಕಾನ್ಸೆಪ್ಟ್, ಆ ಫೀಲ್ ಬರುತ್ತೆ. ನೈಸ್. ಆ್ಯಂಡ್ ಒಳ್ಳೊಳ್ಳೆ ಸೀನ್ಸ್ಗಳು ಇದ್ದಾವೆ. ಬಟ್ ಅದು ಹೇಳಿದ್ನಲ್ಲ, ಅದೊಂದು ಸ್ವಲ್ಪ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಇರಬೇಕಿತ್ತು, ಬಟ್ ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿ ಹೋಗುತ್ತೆ, ಟಕ್ ಅಂತ. ಬಟ್ ಐ ಅಂಡರ್ಸ್ಟ್ಯಾಂಡ್ ವೈ ಹಿ ಡಿಡ್ ಇಟ್. ಬಟ್ ಮೇ ಬಿ ಸೀಕ್ವಲಲ್ಲಿ ಮಫ್ತಿ ಸೀಕ್ವಲ್ ಏನಿರುತ್ತೆ ಅದಕ್ಕೆ ಮಫ್ತಿ 2 ಅಂತ ಏನು ಇವ್ರೇನು ಎಷ್ಟೊಂದು ಹೇಳ್ತಾರೆ ಮಫ್ತಿ 2 ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಮೂವಿ ಟೈಟ್ಲ್ ಇಟ್ಕೋತಾರೆ. ಮಫ್ತಿ 2 ಅಂತ ಇಟ್ಟರೆ ಅದೊಂಥರ ವಿಯರ್ಡ್ ಆಗ್ಬಿಡುತ್ತೆ. ಯಾಕೆಂದರೆ ಮಫ್ತಿ 1 ಬಂದ್ಬಿಟ್ಟು ಶ್ರೀಮುರಳಿ ಅವರು ಅಂಡರ್ ಕವರ್ ಏಜೆಂಟ್ ಆಗಿ ಹೋಗಿದ್ದು, ಅದು ಮೇಕ್ ಸೆನ್ಸ್. ಬಿಕಾಸ್ ಒಬ್ಬ ಪೊಲೀಸು ಅಂಡರ್ ಕವರ್ ಆಗಿ ಹೋಗಿರೋದನ್ನ ಮಫ್ತಿ ಅಂತ ಕರೀತಾರೆ. ಬಟ್ ಆ ಮೂವಿ ಎಂಡಿಂಗಲ್ಲಿ ರಿವೀಲ್ ಮಾಡ್ತಾರಲ್ಲ ದಟ್ ಯು ವಿಲ್ ವೇರ್ ಯೂನಿಫಾರ್ಮ್, ದೆನ್ ವೈ ಸೆಕೆಂಡ್ ಪಾರ್ಟ್ನ ಮಫ್ತಿ 2 ಅಂತ ಕರೀತಾರೆ. ಬೇರೆ ಏನೋ ಮೂವಿ ಇರ್ಬೋದು. ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ನೆಕ್ಸ್ಟ್ ಸೀಕ್ವಲ್, ವಾಟ್ ಎವರ್ ದೇ ಆರ್ ಟ್ರೈಂಗ್ ಟು ಮೇಕ್, ಬಿಕಾಸ್ ದಿಸ್ ಮೂವಿ ಇಸ್ ಲೆಜಿಟ್ಲಿ ಗುಡ್. ಅನ್ಎಕ್ಸ್ಪೆಕ್ಟೆಡ್ಲಿ ನಿಜವಾಗ್ಲೂ ಚೆನ್ನಾಗೈತೆ. ಬೇರೆ ಪಿಕ್ಚರ್ಗಳು ಕಂಪೇರ್ ಮಾಡಿ ಡೆಫಿನೆಟ್ಲಿ ಇದು ವರ್ತ್ ಇಟ್ಟು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಯು ವಿಲ್ ಆಲ್ಸೋ ಲರ್ನ್ ಹೌ ಸಿಸ್ಟಮ್ ವರ್ಕ್ಸ್. ಸಿಸ್ಟಮ್ ಎಷ್ಟು ಕರಪ್ಟ್ ಆಗ್ಬಿಟ್ಟಿದೆ ಅಂದರೆ ನೀವು ಯಾರನ್ನೂ ನಂಬಕ್ಕಾಗಲ್ಲ, ಆ ಥರ ಲೆವೆಲ್ಗೆ ಹೋಗ್ಬಿಡುತ್ತೆ. ಸೊ ಇಟ್ಸ್ ಲೈಕ್ ದಟ್. ಸೊ ಈ ಮೂವಿಯಿಂದ ಇದನ್ನು ಕಲ್ತ್ಕೊಳ್ಳೋಕೆ ಸಿಕ್ತು, ದಟ್ ಸಿಸ್ಟಮ್ ನೀವು ಅಂದ್ಕೊಂಡಿದ್ಕಿಂತನೂ ಹದ್ಗೆಟ್ಟೋಗೈತೆ ಅಂತ. ಆವಾಗ ನಾವೇ ಜವಾಬ್ದಾರಿ ತಗೊಂಡು, ಇದು ಎಷ್ಟೊಂದು ಮಸ್ತಾಗಿರೋ ಡೈಲಾಗ್ ಹೊಡಿತಾರೆ, ಇಲ್ಲಿ ಯಾರು ಹೀರೋನ ಮಾಡಲ್ಲ, ನಾವೇ ಹೀರೋ ಆಗಬೇಕು ಅಂತ. ಸೊ ಇಟ್ಸ್ ಲೈಕ್ ದಟ್. ಬಟ್ ಈ ಪಿಕ್ಚರಲ್ಲಿ ಸ್ವಲ್ಪ ಉಲ್ಟಾಗುತ್ತೆ.
ದಟ್ ಇಲ್ಲಿ ಯಾರು ಹೀರೋನ ಹುಟ್ಟಾಕಲ್ಲ, ನಾನೇ ವಿಲನ್ ಆಯ್ತೀನಿ ಅಂದ್ಬಿಟ್ಟು ನನಗಿಂತ ದೊಡ್ಡ ವಿಲನ್ ಯಾರು ಇರಬಾರ್ದು ಅನ್ನೋಕ್ಕೋಸ್ಕರ ಭೈರತಿರಣಗಳು ಅವನ ಮೇಲೆ ಜವಾಬ್ದಾರಿ ತಗೋತಾನೆ. ದಟ್ ನಾನೇ ಎಲ್ಲರಿಗಿಂತ ಸುಪೀರಿಯರ್ ವಿಲನ್ ಆಯ್ತೀನಿ. ಅವಾಗ ನೋಡೋಣ ಯಾರು ಬೇರೆಯವ್ರನ್ನ ತಡೆಯೋಕ್ಕೆ ಆಮೇಲೆ ಅಂತ ಸಮಥಿಂಗ್ ಲೈಕ್ ದಟ್. ನಾನೇ ಏನೇನೋ ಕನ್ಫ್ಯೂಸ್ ಮಾಡ್ಕೊ. ಓಕೆ, ಓವರ್ ಆಲ್ ಮೂವಿ ನೈಸ್. ಹೋಗ್ಬಿಟ್ಟು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಡೆಫಿನೆಟ್ಲಿ ಬೇರೆಯವ್ರು ಹೇಳೋದು ಏನಾರು ಹೇಳ್ತಿರ್ತಾರೆ ನನ್ನ ಮಕ್ಕಳು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ಟು ಬೇರೆ ರಿವ್ಯೂವರ್ಸು. ನಾನು ಹೇಳ್ತಾ ಇದ್ದೀನಲ್ವಾ, ಪಿಕ್ಚರ್ ಚೆನ್ನಾಗೈತೆ, ಎಂಜಾಯ್ ಮಾಡ್ತೀರಾ, ಹೋಗಿ ನೋಡ್ರಿ ಅಷ್ಟೇ. ತುಂಬ ಓವರಾಗಿ ತಲೆಗೆ ನಡ್ಸಕ್ಕೆ ಹೋಗ್ಬಿಡಿ. ಚೆನ್ನಾಗೈತೆ ಪಿಕ್ಚರ್, ಹೋಗಿ ನೋಡ್ರಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಬೈ ಬಾಯ್.